और जय हिंद जो शौर्य और पराक्रम दिखाया है उसके लिए मैं हृदय से बधाई देता हूं। पाकिस्तान और पीओके में जिस तरह से हमारी आर्म्ड फोर्सेस ने टेरर कैंप्स को नेस्त नाबूद किया है वो हम सबके लिए एक गौरव का विषय है। साथियों, आप सभी नेशनल क्वालिटी कॉन्क्लेव का आयोजन ये आपका चल रहा है। साथियों, सबसे पहले तो मैं हमारी आर्म्ड फोर्सेस ने कल जो कार्रवाई की है ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸರ್ಜಿಕಲ್ ಸ್ಟ್ರೈಕ್ನ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಟೆರರ್ ಕ್ಯಾಂಪ್ಸ್ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದಕರ ತಾಣಗಳು ಏನಿದ್ದಾವೆ ಅದನ್ನು ನಾವು ನಿಷ್ಕ್ರಿಯಗೊಳಿಸಿದ್ದೀವಿ, ಧ್ವಂಸವನ್ನು ಮಾಡಿದ್ದೀವಿ. ಇದು ನಮಗೆ ಹೆಮ್ಮೆಯ ಸಂಗತಿ. ಆರ್ಮ್ಡ್ ಫೋರ್ಸಸ್ ಅಂದರೆ ಸೇನಾಪಡೆಗಳನ್ನು ನಾನು ಅಭಿನಂದಿಸ್ತೀನಿ. ಅವರ ಧೈರ್ಯ ಮತ್ತು ಸಾಹಸಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅಂತೇಳಿ ರಕ್ಷಣಾ ಸಚಿವರು ಹೇಳಿದ್ದಾರೆ. ಅತ್ಯಂತ ಪ್ರಿಸಿಷನ್ ಅಟ್ಯಾಕನ್ನು ನಾವು ನಿನ್ನೆ ಮಾಡಿದ್ದೀವಿ. 5 ಟೆರರ್ ಕ್ಯಾಂಪ್ಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಲಾರ್ಜ್ ನಂಬರ್ ಆಫ್ ಅಂದರೆ ಸುಮಾರು ರಕ್ಷಣಾ ಸಚಿವರು ಇವತ್ತು ಸರ್ವಪಕ್ಷಗಳ ಸಭೆಯಲ್ಲಿ ಕೊಟ್ಟಂತಹ ಮಾಹಿತಿಯ ಪ್ರಕಾರ ಸುಮಾರು 100ಕ್ಕೂ ಅಧಿಕ ಭಯೋತ್ಪಾದಕರು 9 ಕಡೆಗಳಲ್ಲಿ ನಡೆದಂತಹ ಸರ್ಜಿಕಲ್ ದಾಳಿಯಲ್ಲಿ ಹತರಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ರಕ್ಷಣಾ ಸಚಿವರು ಕೊಟ್ಟಿದ್ರು. ಸೊ ಅದೇ ಮಾತನ್ನು ಇವತ್ತು ರಕ್ಷಣಾ ಸಚಿವರು ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ದಾರೆ. ಲಾರ್ಜ್ ನಂಬರ್ ಆಫ್ ಟೆರರಿಸ್ಟ್ಗಳನ್ನು ನಾವು ಹತ್ಯೆ ಮಾಡಿದ್ದೀವಿ. ಯಾವುದೇ ಅಮಾಯಕ ಪಾಕಿಸ್ತಾನಿಗಳು ಇನ್ನೋಸೆಂಟ್ ಆ್ಯಂಡ್ ಮಿನಿಮಮ್ ಕೊಲಾಟ್ರಲ್ ಡ್ಯಾಮೇಜ್ ಅಂದರೆ ಯಾವ ಅಮಾಯಕರಿಗೂ ಕೂಡ ಈಗ ಫಾರ್ ಎಕ್ಸಾಂಪಲ್ ನಾವು ಪಾಕಿಸ್ತಾನದ ಜನವಸತಿ ಪ್ರದೇಶಗಳ ಮೇಲೆ ನಿನ್ನೆ ನಾವು ದಾಳಿಯನ್ನು ಮಾಡಿಲ್ಲ, ನಮ್ಮ ಸರ್ಜಿಕಲ್ ದಾಳಿಯನ್ನು ಮಾಡಿಲ್ಲ. ಪಾಯಿಂಟ್ ನಂಬರ್ 1. ಜೊತೆಗೆ ವಿತ್ ಮಿನಿಮಮ್ ಕೊಲಾಟ್ರಲ್ ಡ್ಯಾಮೇಜ್ ಈ ದಾಳಿಯಿಂದ ಭಾರತದ ಸೇನೆಗೆ ಯಾವುದೇ ನಷ್ಟ ಆಗಿಲ್ಲ. ಡ್ರೋನ್ಗಳ ವಿಚಾರಕ್ಕೆ ಬಂದಾಗ ಅವೆಲ್ಲವೂ ಕೂಡ ಸುಸೈಡ್ ಡ್ರೋನ್ಗಳು, ಅವುಗಳನ್ನು ಬಳಸ್ತಾ ಇರುವಂಥದ್ದು. ಅದಕ್ಕೆ ಅಲ್ಲಿ ನಿರ್ದಿಷ್ಟ ಟಾರ್ಗೆಟ್ ಪಾಯಿಂಟಿಗೆ ಹೋದ ತಕ್ಷಣ ಅವು ಬ್ಲಾಸ್ಟ್ ಆಗಿಬಿಡ್ತವೆ. ಆ ಉದ್ದೇಶ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ನಮಗೆ ಯಾವುದೇ ದೊಡ್ಡ ಪ್ರಮಾಣ ವಿತ್ ಮಿನಿಮಮ್ ಕೊಲಾಟ್ರಲ್ ಡ್ಯಾಮೇಜ್ ನಮಗೆ ಆಗಿರ್ತಕ್ಕಂಥ ಹಾನಿ ಏನು ಅಂತ ಹೇಳಿದ್ರೆ ಏನೂ ಇಲ್ಲ. ನಮಗೆ ಆಗಿರ್ತಕ್ಕಂತಹ ಹಾನಿ ಭಾರತೀಯ ಸೇನೆಗೆ, ಅದು ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನಮಗೆ ಆಗಿರುವಂಥ ಹಾನಿ ಅತ್ಯಂತ ಕಡಿಮೆ ಎನ್ನುವಂಥ ಅಂಶವನ್ನು ಮಾನ್ಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ.